ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೆರಿಲ್ಸ್ ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್. ಇವತ್ತು ನಮ್ಮ ವಿಡಿಯೋ ಕ್ರಿಯೇಟಿನ್. ಲಾಸ್ಟ್ ಟೈಮ್ ನಾನು ವೇ ಪ್ರೋಟೀನ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ. ಸ್ವಲ್ಪ ಜನ ನನ್ನ ಫ್ರೆಂಡ್ಸ್ ಆ ವಿಡಿಯೋ ನೋಡಿ ಕ್ರಿಯೇಟಿನ್ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ ಹೇಳಿದ್ದಾರೆ. ಸೊ ಕ್ರಿಯೇಟಿನ್ ಬಗ್ಗೆ ಇವತ್ತು ನಾನು ಇನ್ ಡೀಟೇಲ್ ಆಗಿ ಕ್ರಿಯೇಟಿನ್ ಅಂದರೆ ಎಂತ, ಕ್ರಿಯೇಟಿನ್ ಯಾವುದೆಲ್ಲ ಫಾರ್ಮ್ ಆಫ್ ಕ್ರಿಯೇಟಿನ್ ಇದೆ, ಅದರ ಅಡ್ವಾಂಟೇಜಸ್ ಅಂತ, ಡಿಸ್ಅಡ್ವಾಂಟೇಜಸ್ ಅಂತ, ಎಷ್ಟು ಗ್ರಾಮ್ ತೆಗಿಬೇಕು, ಯಾರಿಗೆಲ್ಲ ತೆಗಿಬೋದು, ಯಾವಾಗ ತೆಗಿಬೇಕು, ಯಾವುದೊಳ್ಳೆ ಬ್ರ್ಯಾಂಡ್ ಕ್ರಿಯೇಟಿನ್, ಸೊ ಇದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಕ್ರಿಯೇಟಿನ್ ಅಂದರೆ 3 ಮೇನ್ ಅಮಿನೋ ಆಸಿಡ್ ಸೇರಿದ್ದು ಕ್ರಿಯೇಟಿನ್: ಆರ್ಜಿಲಿನ್, ಗ್ಲೈಸಿನಿನ್, ಮಿಟೋಲಿನ್. ಸೊ ಇದು 3 ಸೇರಿದರೆ ಕ್ರಿಯೇಟಿನ್ ಆಗ್ತದೆ. ನಾರ್ಮಲಿ ನಾನ್ ವೆಜಿಟೇರಿಯನ್ಸಿಗೆ ಫುಡ್ಡಲ್ಲಿ ಕ್ರಿಯೇಟಿನ್ ಸಿಗ್ತದೆ. ರೆಡ್ ಮೀಟ್, ಫಿಶಲ್ಲಿ ಎಲ್ಲ ನಮಗೆ ಕ್ರಿಯೇಟಿನ್ ಸಿಗ್ತದೆ. ಕ್ರಿಯೇಟಿನ್ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಮಾಡ್ತದೆ. ಆ್ಯಕ್ಚುಲಿ ಇದು ನಮ್ಮ ಮಸಲಲ್ಲಿ ಎಲ್ಲ ಸ್ಟೋರ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಕ್ರಿಯೇಟಿನಲ್ಲಿ ಬೇರೆ ಬೇರೆ ಫಾರ್ಮ್ ಆಫ್ ಕ್ರಿಯೇಟಿನ್ ಇದೆ. ಕ್ರಿಯೇಟಿನ್ ಮೋನೋಹೈಡ್ರೇಟ್, HCl, ಮೈಕ್ರೋನೈಸ್ ಕ್ರಿಯೇಟಿನ್. ಸೊ ಇದೆಲ್ಲ ತುಂಬ ನಮಗೆ ಮಾರ್ಕೆಟಲ್ಲಿ ತುಂಬ ವೇ ಆಫ್ ಕ್ರಿಯೇಟಿನ್ ನಮಗೆ ಸಿಗ್ತದೆ. ಸೊ ಇದರಲ್ಲಿ ನಿಮಗೆ ಯಾವುದು ಬೇಕಾ ನಮಗೆ ತೆಗಿಬೋದು. ನಾನು ಪರ್ಸ್ನಲಿ ಸಜೆಸ್ಟ್ ಮಾಡೋದು ಕ್ರಿಯೇಟಿನ್ ಮೋನೋಹೈಡ್ರೇಟ್. ಯಾಕಂದರೆ 99% ಪ್ಯೂರ್ ಫಾರ್ಮ್ ಆಫ್ ಕ್ರಿಯೇಟಿನ್ ಅಂದರೆ ಕ್ರಿಯೇಟಿನ್ ಮೋನೋಹೈಡ್ರೇಟ್. ಸೊ ಈಗ ನಾವು ಎಕ್ಸಾಂಪಲ್ ಈಗ ಒಂದು ಮಾರ್ಕೆಟಿಗೆ ಹೋಗಿ ನಾವು ಈಗ ಸಕ್ಕರೆ ಪರ್ಚೇಸ್ ಮಾಡುವಾಗ ಸಕ್ಕರೆ ಸೈಜಲ್ಲಿ ಬೇರೆ ಬೇರೆ ರೀತಿ ಇರ್ತದೆ. ದೊಡ್ಡ ಸೈಜಲ್ಲಿ ಸಿಗ್ತದೆ, ಸಣ್ಣ ಸೈಜಲ್ಲಿ ಸಿಗ್ತದೆ, ಪೌಡರ್ ಫಾರ್ಮಲ್ಲಿ ಸಿಗ್ತದೆ. ಸೊ ಇದರ ಟೇಸ್ಟ್ ಎಲ್ಲ ಒಂದೇ, ಇದರ ಯೂಸಸ್ ಒಂದೇ. ಅದೇ ರೀತಿ ಕ್ರಿಯೇಟಿನ್ ಸಹ ತುಂಬ ಫಾರ್ಮಲ್ಲಿ ಸಿಗ್ತದೆ. ಸೊ ನಿಮಗೆ ಯಾವುದು ಇಷ್ಟ ಆಗ್ತದೆ ಅದು ತೆಗಿಬೋದು ನಿಮಗೆ. ಮತ್ತು ಕ್ರಿಯೇಟಿನ ಅಡ್ವಾಂಟೇಜಸ್. ಸೊ ಕ್ರಿಯೇಟಿನಲ್ಲಿ ತುಂಬ ಅಡ್ವಾಂಟೇಜಸ್ ಇದೆ. ಸೊ ಹೈಯೆಸ್ಟ್ ರಿಸರ್ಚ್ ಆಗಿದೆ ಒಂದು ಸಪ್ಲಿಮೆಂಟ್ಸ್ ಅಂದರೆ ಕ್ರಿಯೇಟಿನ್. ಸೊ ಇದರಲ್ಲಿ ತುಂಬ ಯೂಸಸ್ ಇದೆ. ಈಗ ಸಣ್ಣ ಮಕ್ಕಳಿಂದ ದೊಡ್ಡವರ ಸಮೇತ ಇದೆಲ್ಲ ಯೂಸ್ ಮಾಡ್ತಾರೆ. ನಮ್ಮ ಹಾರ್ಟ್ ಹೆಲ್ತ್ಗೆ, ನಮ್ಮ ಬ್ರೈನ್ ಫಂಕ್ಷನ್ಗೆ. ಸೊ ಇದಕ್ಕೆಲ್ಲ ನಾವು ಕ್ರಿಯೇಟಿನ್ ಯೂಸ್ ಮಾಡ್ತಾರೆ. ತುಂಬ ಟ್ರೀಟ್ಮೆಂಟ್ಗೆ ಕ್ರಿಯೇಟಿನ್ ನಾವು ಯೂಸ್ ಮಾಡ್ತೇವೆ. ಸೊ ಮೇನಾಗಿ ಕ್ರಿಯೇಟಿನ್ ನಮಗೆ ಈಗ ಎಕ್ಸಾಂಪಲ್ ಈಗ ನಾವು ವರ್ಕೌಟ್ ಮಾಡುವಾಗ 8 to 12 reps ನಾವು ಹೊಡೆಯುವಾಗ 9 rep ಆಗುವಾಗ ನಮಗೆ ಸ್ವಲ್ಪ ಮಸಲ್ ಫೆಟಿಕ್ ಆಗಿ ಸ್ವಲ್ಪ ಸುಸ್ತಾಗ್ತದೆ. ಸೊ ಅಂದರೆ ನಮ್ಮ ATP ಜಾಸ್ತಿ ಪ್ರೊಡ್ಯೂಸ್ ಆಗೋಲ್ಲ. ಸೊ ನಮ್ಮ ATP ಜಾಸ್ತಿ ಪ್ರೊಡ್ಯೂಸ್ ಆಗಲಿಕ್ಕೆ ಕ್ರಿಯೇಟಿನ್ ಹೆಲ್ಪ್ ಆಗ್ತದೆ. ನಮಗೆ ಈಸಿಯಲ್ಲಿ ಒಂದು 12 reps ಈಸಿಯಲ್ಲಿ ಹೋಗ್ತದೆ. ಮತ್ತು ಕ್ರಿಯೇಟಿನ್ ನಮ್ಮ ಎಂಡ್ಯೂರೆನ್ಸಿಗೆ ಹೆಲ್ಪ್ ಆಗ್ತದೆ, ಸ್ಟ್ರೆಂತ್ ಬಿಲ್ಡ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಲೀನ್ ಮಾಸ್ ಗೇನ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಈಗೆಲ್ಲ ತುಂಬ ಯೂಸಸ್ ಇದೆ. ಕ್ರಿಯೇಟಿನ್ ಯಾವಾಗ ತೆಗಿಬೇಕು? ಸೊ ಕ್ರಿಯೇಟಿನ್ ನಿಮಗೆ ಯಾವಾಗ ಬೇಕಾದ್ರೂ ತೆಗಿಬೋದು. ನಿಮಗೆ ಬೆಳಿಗ್ಗೆನ, ಮಧ್ಯಾಹ್ನ, ಸಂಜೆನ ಯಾವ ಟೈಮ್ ಬೇಕಾದ್ರೂ ತೆಗಿಬೋದು. ನಿಮಗೆ ಪೋಸ್ಟ್ ವರ್ಕೌಟ್ ಸಹ ತೆಗಿಬೋದು, ಪ್ರೀ ವರ್ಕೌಟ್ ಸಹ ತೆಗಿಬೋದು. ಸೊ ನಾನು ನಾರ್ಮಲಿ ತೆಗೆಯೋದು ಪೋಸ್ಟ್ ವರ್ಕೌಟ್. ನಾನು ಪ್ರೋಟೀನ್ ಒಟ್ಟಿಗೆ ಮಿಕ್ಸ್ ಮಾಡಿ ನಾನು ಕ್ರಿಯೇಟಿನ್ ತೆಗೆಯೋದು. ಸೊ ಹಾಗೆ ಯಾವಾಗ ಬೇಕಾದ್ರೆ ನಿಮಗೆ ತೆಗಿಬೋದು. ಮತ್ತು ಕ್ರಿಯೇಟಿನ್ ಹೇಗೆ ತೆಗಿಬೇಕು? ಸೊ ನಾರ್ಮಲ್ ನೀವು ಕ್ರಿಯೇಟಿನ್ ತೆಗೆಯೋರಾದರೆ ನೀವು ಆ ಬಾಕ್ಸಲ್ಲಿ ನೋಡಿರ್ತೀರಾ 20 ಗ್ರಾಮ್ ಲೋಡ್ ಮಾಡಬೇಕಂತ. ಅಂದರೆ ಲೋಡಿಂಗ್ ಸ್ಟೇಜ್ ಅಂತ ಒಂದು ಇರ್ತದೆ. ಸೊ ಫಸ್ಟ್ ವೀಕ್ ಅಂದರೆ ಫಸ್ಟ್ 7 days ನಾವು 20 ಗ್ರಾಮ್ ತೆಗಿಬೇಕಂತ ಆ ಬಾಕ್ಸಲ್ಲಿ ಬರೆದಿರ್ತಾರೆ. ಸೊ ತುಂಬ ಜನ ಹೇಳ್ತಾರೆ ಇದೇ ರೀತಿ ತೆಗೆದ್ರೆ ಮಾತ್ರ ನಮಗೆ ಲೈಕ್ ಕ್ರಿಯೇಟಿನ್ ಯೂಸ್ ಆಗೋದಾ, ಇಲ್ಲ ನಮಗೆ ಯೂಸ್ ಆಗೋಲ್ಲ, ಕ್ರಿಯೇಟಿನ್ ನಾವು ಸುಮ್ಮನೆ ತೆಗೆಯೋದಾ, ಈ ರೀತಿ ತುಂಬ ಜನ ಕೇಳ್ತಾರೆ. ಇದರ ಲೋಡಿಂಗ್ ಸ್ಟೇಜ್ ಅಂತ ಇರೋದು ಮ್ಯಾಂಡೇಟರಿ ಅಂತಲ್ಲ. ನಿಮಗೆ ಬೇಕಾದ್ರೆ ಲೋಡಿಂಗ್ ಸ್ಟೇಜ್ ಮಾಡ್ಬೋದು, ಇಲ್ಲ ನಮಗೆ ನಾರ್ಮಲಿ 3 to 5 ಗ್ರಾಮ್ ಕ್ರಿಯೇಟಿನ್ ತೆಗಿಬೋದು. ತುಂಬ ಜನ ಈಗ 20 ಗ್ರಾಮ್ ಆಫ್ ಕ್ರಿಯೇಟಿನ್ ಒಂದು ದಿನ ಒಮ್ಮೆಲ್ಲ ಲೋಡ್ ಮಾಡುವಾಗ ಕೆಲವೊಮ್ಮೆ ಅವರಿಗೆ ಸ್ಟಮಕ್ ಅಪ್ಸೆಟ್ ಇರ್ತದೆ, ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಆಗ್ತದೆ. ಸೊ ನಾನು ಯಾವತ್ತು ಸಜೆಸ್ಟ್ ಮಾಡೋದು 3 to 5 ಗ್ರಾಮ್. ಅದಲ್ಲದೆ ನಿಮಗೆ 20 ಗ್ರಾಮ್ ತೆಗಿಬೇಕಾದ್ರೆ ನಿಮಗೆ ತೆಗಿಬೋದು, ಎಂಥ ವರೀಸ್ ಇಲ್ಲ ಅದರಲ್ಲಿ. ಈಗ ಕೆಲವರಿಗೆ 5 ಗ್ರಾಮ್ ಕ್ರಿಯೇಟಿನ್ ತೆಗೆಯುವಾಗ ಸಹ ಕೆಲವರಿಗೆ ಸ್ಟಮಕ್ ಅಪ್ಸೆಟ್ ಆಗಿರ್ತದೆ. ಸೊ ಅವರಿಗೆ 2.5 ಸ್ಪ್ಲಿಟ್ ಮಾಡಿ ತೆಗಿಬೋದು. ಸೊ ನಾರ್ಮಲಿ ಲೈಕ್ ಕ್ರಿಯೇಟಿನ್ ಯಾವಾಗ ತೆಗಿಬೇಕಂತ ಅದ್ರ ಬಗ್ಗೆ ಜಾಸ್ತಿ ಅಂತ ರಿಸರ್ಚ್ ಇಲ್ಲ, ಬಟ್ ಇದು ಒಬ್ಬೊಬ್ಬರದ್ದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳೋದು. ಸೊ ನಾರ್ಮಲಿ ನಮಗೆ ಅಂದರೆ ಕಾರ್ಬೋಹೈಡ್ರೇಟ್ಸ್ ಅದರ ಒಟ್ಟಿಗೆ ನಾವು ಮಿಕ್ಸ್ ಮಾಡಿ ತೆಗೆದ್ರೆ ಸ್ವಲ್ಪ ಒಳ್ಳೆಯದು. ಅಂದರೆ ಪ್ರೀ ವರ್ಕೌಟ್ ಆಗಲಿ, ಪೋಸ್ಟ್ ವರ್ಕೌಟ್ ಆಗಲಿ, ಸೊ ಅದರಲ್ಲಿ ಇನ್ಕ್ಲೂಡ್ ಮಾಡಿದರೆ ಸ್ವಲ್ಪ ಒಳ್ಳೆಯದು. ಇನ್ನು ಕ್ರಿಯೇಟಿನ್ ಡಿಸ್ಅಡ್ವಾಂಟೇಜಸ್. ಸೊ ತುಂಬ ಜನ ಕೇಳ್ತಾರೆ ಕ್ರಿಯೇಟಿನ್ ತೆಗೆದ್ರೆ ಎಂಥರ ಆಗ್ತದೆ ಅಂತ. ನಾರ್ಮಲಿ ಕ್ರಿಯೇಟಿನ್ಗೆ ಯಾವುದೋ ಡಿಸ್ಅಡ್ವಾಂಟೇಜಸ್ ಇಲ್ಲ. ತುಂಬ ಜನರಿಗೆ ಡೌಟ್ ಇರ್ತದೆ ಕ್ರಿಯೇಟಿನ್ ತೆಗೆದ್ರೆ ನಮಗೆ ಏರ್ ಫಾಲ್ ಆಗ್ತದೆ ಅಂತ. ನಮಗೆ ಏರ್ ಫಾಲ್ ಆಗಲಿಕ್ಕೆ ಮೇನ್ ಕಾರಣ ಅಂದರೆ ನಮ್ಮದು DHT ಅಂದರೆ ಡೈಹೈಡ್ರೋ ಟೆಸ್ಟೋಸ್ಟೆರಾನ್. ಸೊ ಇದು ನಮಗೆ ನಮ್ಮ ಬಾಡಿಯಲ್ಲಿ ಜಾಸ್ತಿ ಆದರೆ ನಮಗೆ ಸ್ವಲ್ಪ ಏರ್ ಫಾಲ್ ಆಗಲಿಕ್ಕೆ ಚಾನ್ಸಸ್ ಇದೆ. ಸೊ 2009 ಒಂದು ರಿಸರ್ಚ್ ಆಗಿದೆ. ಕಾಲೇಜ್ ಏಜ್ಡ್ ಸ್ಟೂಡೆಂಟ್ಸ್ ಮೇಲೆ, ರಗ್ಬಿ ಪ್ಲೇಯರ್ಸ್ ಮೇಲೆ ಒಂದು 3 weeks ಅಂದರೆ 21 days ಅವರಿಗೆ ಕ್ರಿಯೇಟಿನ್ ಕೊಟ್ಟು ಒಂದು ರಿಸರ್ಚ್ ಮಾಡಿದ್ದಾರೆ. ಸೊ ಆ ರಿಸರ್ಚಲ್ಲಿ ಅವ್ರದ್ದು DHT 22% ಹೈಕ್ ಆಗಿದೆ ಅಂತ ತೋರಿಸಿದೆ. ಸೊ ಕ್ರಿಯೇಟಿನ್ ಬಗ್ಗೆ ಅಂದರೆ ಕ್ರಿಯೇಟಿನ್ ತೆಗೆದು ಏರ್ ಫಾಲ್ ಆಗ್ತದೆ ಅಂತ ಒಂದು ರಿಸರ್ಚ್ ಇರೋದು ಇದೊಂದು ಮಾತ್ರ. ಸೊ ನಿಮಗೆ ಸಹ ಇದು ನೋಡ್ಬೋದು. ಲೈಕ್ ನಮ್ಮ ಗೂಗಲಲ್ಲಿ ಹೋಗಿ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಅಂತ ಒಂದು ವೆಬ್ಸೈಟಲ್ಲಿ ನಿಮಗೆ ಚೆಕ್ ಮಾಡಿದರೆ ನಿಮಗೆ ಸಹ ಇದರ ರಿಸಲ್ಟ್ ಸಿಗ್ತದೆ. ಸೊ ನಿಮಗೆ ಚೆಕ್ಔಟ್ ಮಾಡ್ಬೋದು. ಇನ್ನೂ ಸ್ವಲ್ಪ ಜನ ಕೇಳ್ತಾರೆ ಕ್ರಿಯೇಟಿನ್ ತೆಗೆದ್ರೆ ನಮಗೆ ಕಿಡ್ನಿ ರಿಲೇಟೆಡ್ ಇಶ್ಯೂ ಬರ್ತದೆ ಅಂತ. ಕ್ರಿಯೇಟಿನ್ ತೆಗೆದ್ರೆ ನಿಮಗೆ ಯಾವುದೇ ಕಿಡ್ನಿ ರಿಲೇಟೆಡ್ ಇಶ್ಯೂಸ್ ಬರೋಲ್ಲ. ಅದು ರಿಸರ್ಚಲ್ಲಿ ಸಮೇತ ಪ್ರೂವ್ ಆಗಲಿಲ್ಲ. ಫಸ್ಟ್ ಆಫ್ ಆಲ್ ನೀವು ಅರ್ಥ ಮಾಡಬೇಕಾಗೋದು, ಈಗ ಈ ವಿಡಿಯೋ ನೋಡೋ ಸ್ವಲ್ಪ ಜನ ಆದರೂ ನೀವು ಕಿಡ್ನಿ ಟೆಸ್ಟ್ ಮಾಡಿರ್ತೀರಾ. ಸೊ ಅದರಲ್ಲಿ ಇರೋದು ಕ್ರಿಯಾಟಿನ್ ಅಲ್ಲ, ಕ್ರಿಯಾಟಿನಿನ್. ಸೊ ಕ್ರಿಯಾಟಿನ್ ಬೇರೆ, ಕ್ರಿಯಾಟಿನಿನ್ ಬೇರೆ, ಇದೆರಡೂ ಸಹ ವ್ಯತ್ಯಾಸ ಉಂಟು. ನಿಮಗೆ ಗೂಗಲಲ್ಲೇ ನಾರ್ಮಲ್ ಸರ್ಚ್ ಮಾಡ್ಬೋದು ಕ್ರಿಯೇಟಿನ್ ಮತ್ತು ಕ್ರಿಯಾಟಿನಿನ್ ಡಿಫ್ರೆನ್ಸ್ ಅಂತಂದ. ತುಂಬ ರಿಸರ್ಚ್ ಆಗಲಿ, ತುಂಬ ನಿಮಗೆ
ರಿಸರ್ಚ್ ಸಿಗ್ತದೆ ಅದರ ಬಗ್ಗೆ. ಕ್ರಿಯಾಟಿನ್ ಅಂದರೆ ಕ್ರಿಯಾಟಿನ್ ಒಂದು ಬೈ ಪ್ರಾಡಕ್ಟ್. ಅಂದರೆ ನಾವು ಕ್ರಿಯಾಟಿನ್ ತೆಗೆದ ನಂತರ ಅದು ನಮ್ಮ ಬಾಡಿ ಅಬ್ಸರ್ವ್ ಮಾಡ್ತದೆ. ಸೊ ಅದು ಪ್ರೊಸೆಸ್ ಮಾಡಿ ಕಿಡ್ನಿ ನಮ್ಮದು ಒಂದು ಔಟ್ಪುಟ್ ಕೊಡ್ತದೆ. ಸೊ ಕಿಡ್ನಿದು ಆ್ಯಕ್ಚುಲಿ ಒಂದು ಕಿಡ್ನಿ ಪ್ರೊಸೆಸ್ ಮಾಡಿದಂಥ ಒಂದು ವೇಸ್ಟ್ ಸಬ್ಸ್ಟೆನ್ಸ್ ನಿಜ ಈಗ ಒಂದು ಕ್ರಿಯಾಟಿನಿನ್. ಅಂದರೆ ಕ್ರಿಯಾಟಿನ್ ಒಂದು ಬೈ ಪ್ರಾಡಕ್ಟ್, ಬಟ್ ಕ್ರಿಯಾಟಿನ್ ಅಂತ ಇರೋದೊಂದು ವೇಸ್ಟ್ ಪ್ರಾಡಕ್ಟ್. ಸೊ ಕ್ರಿಯಾಟಿನ್ ತೆಗೆದ್ರೆ ಏನೂ ನಿಮಗೆ ಪ್ರಾಬ್ಲಮ್ ಆಗೋಲ್ಲ, ಅನ್ಲಸ್ ಈಗ ನಿಮಗೆ ಎಂತಾದರೂ ಕಿಡ್ನಿ ರಿಲೇಟೆಡ್ ಇಶ್ಯೂಸ್ ಇದೆ, ನೀವು ಟ್ಯಾಬ್ಲೆಟ್ ತೆಗಿತಿದ್ದೀರಾ. ಸೊ ಇಂಥ ಸಿಚುವೇಶನ್ ಬಂದರೆ ನಿಮಗೆ ಲೈಕ್ ಡಾಕ್ಟರ್ದೊಂದು ಕನ್ಸಲ್ಟೇಷನ್ ತೆಗೆದು ನೀವು ಕ್ರಿಯಾಟಿನ್ ತೆಗೆದು ಒಳ್ಳೆಯದು. ಅದಲ್ಲದೆ ಕ್ರಿಯಾಟಿನ್ ತೆಗೆದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಕ್ರಿಯಾಟಿನ್ ಯಾರೆಲ್ಲ ತೆಗಿಬೋದು ಅಂತ ಕೇಳಿದರೆ, ಕ್ರಿಯಾಟಿನ್ ಯಾರಿಗೆ ಬೇಕಾದ್ರೆ ತೆಗಿಬೋದು. ಈಗ 80 ವರ್ಷ ಆದರೂ ಸಮೇತ ಕ್ರಿಯಾಟಿನ್ ತೆಗಿತಾರೆ. ಸೊ ಅದಕ್ಕೆ ಏಜ್ ಲಿಮಿಟ್ ಅಂತ ಇಲ್ಲ, ಈ ಪ್ರಾಯದವ್ರು ಮಾತ್ರ ಕ್ರಿಯಾಟಿನ್ ತೆಗಿಬೇಕು, ಇಲ್ಲ ಜಿಮ್ ಹೋದವ್ರು ಮಾತ್ರ ಕ್ರಿಯಾಟಿನ್ ತೆಗಿಬೇಕು ಹಾಗೇನಿಲ್ಲ. ಕೆಲವು ಮೆಡಿಸಿನ್ ಸಮೇತ ಕ್ರಿಯಾಟಿನ್ಗೆ ಅಂತ ಯೂಸ್ ಮಾಡ್ತಾರೆ. ಇನ್ನೂ ಸ್ವಲ್ಪ ಫ್ರೆಂಡ್ಸ್ ಅನ್ನೋದು ಕೇಳ್ತಾರೆ, ನೀವು ಯಾವ ಬ್ರ್ಯಾಂಡ್ ಕ್ರಿಯಾಟಿನ್ ಯೂಸ್ ಮಾಡೋದು, ಯಾವುದು ಒಳ್ಳೆ ಬ್ರ್ಯಾಂಡ್ ಕ್ರಿಯಾಟಿನ್. ಈ ಥರ ಕ್ವಶನ್ಸ್ ಕೇಳುವಾಗ ನಾನು ಎಲ್ಲರ ಹತ್ರ ಹೇಳೋದು, ಯಾವ ಬ್ರ್ಯಾಂಡ್ ಬೇಕಾ ನಿಮಗೆ, ಯಾವ ಜೆನ್ವಿನ್ ಬ್ರ್ಯಾಂಡ್ ಬೇಕಾ ನಿಮಗೆ ಯೂಸ್ ಮಾಡ್ಬೋದು. ಚೀಪ್ ಕ್ವಾಲಿಟಿ ಕ್ರಿಯಾಟಿನ್ ಯೂಸ್ ಮಾಡಬೇಡಿ. ಈಗ ಎಕ್ಸಾಂಪಲ್, ಈಗ ತುಂಬ ಜನ ಕೇಳ್ತಾರೆ ಕಮ್ಮಿ ಪ್ರೈಸಲ್ಲಿ ಕ್ರಿಯಾಟಿನ್ ಇಲ್ಲಿ ಸಿಗ್ತದೆ, ಕಮ್ಮಿ ಪ್ರೈಸ್. ನಿಮಗೆ ಕಮ್ಮಿ ಪ್ರೈಸಲ್ಲಿ ಕ್ರಿಯಾಟಿನ್ ತೆಗೆದ್ರೆ ನಿಮಗೆ ಸಿಗೋ ಕ್ವಾಲಿಟೀಸ್ ಅದೇ ರೀತಿ ಕಮ್ಮಿ ಇರ್ತದೆ. ಸೊ ಯಾವತ್ತೂ ಯಾರು ಸಹ ಕಮ್ಮಿ ಪ್ರೈಸ್ ಕ್ರಿಯಾಟಿನ್ ಹೋಗಬೇಡಿ. ಈಗ ನಿಮಗೆ ಒಂದು ಟಾಪ್ 5 ಇಲ್ಲ ಟಾಪ್ 10 ಒಂದು ಕ್ರಿಯಾಟಿನ್ ತೆಗೆದ್ರೆ ಅದರ ಪ್ರೈಸ್ ವ್ಯತ್ಯಾಸ ನೋಡಿದರೆ ಒಂದು 250 to 300 ಪ್ರೈಸ್ ಅಷ್ಟೇ ವ್ಯತ್ಯಾಸ ಇರ್ತದೆ. ಅದಕ್ಕಿಂತ ಜಾಸ್ತಿ ಈಗ 500 rupees 1000 rupees ಎಲ್ಲ ಡಿಫ್ರೆನ್ಸ್ ಬಂದರೆ ಅದು ಆ್ಯಕ್ಚುಲಿ ಚೀಪ್ ಕ್ವಾಲಿಟಿ ಕ್ರಿಯಾಟಿನ್. ಸೊ ನಿಮಗೆ ಅದು ತೆಗೆಯೋದಕ್ಕಿಂತ ಒಳ್ಳೆಯದು ಸ್ವಲ್ಪ ಫುಡ್ಡಿಗೆ ಅದೇ ದುಡ್ಡು ಇನ್ವೆಸ್ಟ್ ಮಾಡಿ ಸ್ವಲ್ಪ ಒಳ್ಳೆ ನ್ಯೂಟ್ರಿಷನ್ಸ್ ಫುಡ್ ತಿನ್ನಿ. ಕ್ರಿಯಾಟಿನ್ ಅಂತ ಇರೋದೊಂದು ಸಪ್ಲಿಮೆಂಟ್ಸ್. ಸೊ ಅದು ಮ್ಯಾಂಡೇಟರಿ ಏನಲ್ಲ. ಸೊ ನಮ್ಮ ಫಸ್ಟ್ ಆಫ್ ಆಲ್ ನಾವು ಫುಡ್ಡಿಗೆ ಕಾನ್ಸಂಟ್ರೇಟ್ ಮಾಡಬೇಕು. ಎಲ್ಲ ಫುಡ್ ತಿಂದ ನಂತರ ಮತ್ತು ನಮಗೆ ಒಬ್ಬೊಬ್ಬರದ್ದು ಗೋಲ್ ಆಗಿ ಹೆಲ್ಪ್ ಮಾಡಲಿಕ್ಕೆ ಮಾತ್ರ ಒಂದು ಸಪ್ಲಿಮೆಂಟ್ಸ್ ಅಷ್ಟೇ ಕ್ರಿಯಾಟಿನ್. ಸೊ ಕ್ರಿಯಾಟಿನ್ ಯಾವುದು ಸಹ ಒಂದು ಮ್ಯಾಜಿಕ್ ಪೌಡರ್ ಅಂತಲ್ಲ, ನಾವು ಕ್ರಿಯಾಟಿನ್ ತೆಗೆದ ತಕ್ಷಣ ನಮಗೆ ಮಸಿಲ್ ಅಂತ ಬರೋದಿಲ್ಲ. ಕ್ರಿಯಾಟಿನ್ ಯೂಸ್ ಮಾಡಿ ನಮಗೆ ಯಾವಾಗ ರಿಸಲ್ಟ್ ಗೊತ್ತಾಗ್ತದೆ, 1 ಮಂತಿಂದ 3 ಮಂತ್ ತನಕ ಕೆಲವೊಮ್ಮೆ ತೆಗೀತದೆ ರಿಸಲ್ಟ್ ಗೊತ್ತಾಗಲಿಕ್ಕೆ. 3 ಮಂತ್ ನಂತರ ಸಹ ನಿಮಗೆ ರಿಸಲ್ಟ್ ಗೊತ್ತಾಗಲಿಲ್ಲ ಆದರೆ ಅದರ ಅರ್ಥ ನಿಮ್ಮ ಬಾಡಿಯಲ್ಲಿ ಕ್ರಿಯಾಟಿನ್ ಅಬ್ಸರ್ವ್ ಆಗ್ತಾ ಇಲ್ಲ ಅಂತ. ಅದು ಹೇಗೆ ಅಬ್ಸರ್ವ್ ಆಗೋದು ಅಂತ ಕೇಳಿದರೆ, ನಮ್ಮ ಬಾಡಿಯಲ್ಲಿ 2 ಟೈಪ್ ಟಿಶ್ಯೂ ಇದೆ, ಟೈಪ್ 1 ಟಿಶ್ಯೂ, ಟೈಪ್ 2 ಟಿಶ್ಯೂ. ಟೈಪ್ 1 ಟಿಶ್ಯೂ ಅಂದರೆ ಮ್ಯಾರಥಾನ್ ಯಾರೆಲ್ಲ ಓಡ್ತಾರೆ ಅಂಥವರಿಗೆ ಟೈಪ್ 1 ಟಿಶ್ಯೂ ಇರ್ತದೆ. ಯಾರೆಲ್ಲ ಸ್ಪ್ರಿಂಟ್ ಮಾಡ್ತಾರೆ, ಫಾಸ್ಟ್ ಆ್ಯಕ್ಟಿವಿಟಿ ಯಾರೆಲ್ಲ ಮಾಡ್ತಾರೆ ಅಂಥವರಿಗೆ ಟೈಪ್ 2 ಟಿಶ್ಯೂ ಇರ್ತದೆ. ಯಾರೆಲ್ಲ ನಾರ್ಮಲ್ ಜಿಮ್ಮಿಗೆ ಹೋಗ್ತೀರಾ, ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡ್ತೀರಾ ಅಂಥವರಿಗೆ ಟೈಪ್ 1 ಟೈಪ್ 2 ಟಿಶ್ಯೂ ಕಂಬೈನ್ ಆಗಿರ್ತದೆ. ಟೈಪ್ 2 ಟಿಶ್ಯೂ ಇರುವವರಿಗೆ ಸ್ವಲ್ಪ ಬೇಗ ಅಬ್ಸರ್ವ್ ಆಗ್ತದೆ. ನನ್ನೆಲ್ಲ ಫ್ರೆಂಡ್ಸ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದು, ಕ್ರಿಯಾಟಿನ್ ಅಂತ ಒಂದು ಮ್ಯಾಂಡೇಟರಿ ಸಪ್ಲಿಮೆಂಟ್ಸ್ ಅಲ್ಲ. ಕ್ರಿಯಾಟಿನ್ ಜಸ್ಟ್ ನಮ್ಮ ಗೋಲಿಗೆ ಹೆಲ್ಪ್ ಮಾಡುವಂಥ ಒಂದು ಸಪ್ಲಿಮೆಂಟ್ಸ್ ಅಷ್ಟೇ. ಸೊ ಫಸ್ಟ್ ನಾವು ಕರೆಕ್ಟ್ ಫುಡ್ ಮಾಡಿ, ವರ್ಕೌಟ್ ಮಾಡಿ, ಸ್ಲೀಪ್ ಪ್ಯಾಟರ್ನ್ ಕರೆಕ್ಟ್ ಮಾಡಿ, ಇದೆಲ್ಲ ಆದ ನಂತರ ಒಬ್ಬೊಬ್ಬರದ್ದು ಗೋಲ್ ಆಗಿ ಸಪ್ಲಿಮೆಂಟ್ಸ್ ಯೂಸ್ ಮಾಡಬೇಕಾ ಬೇಡ ಅಂತ ನೀವು ಡಿಸೈಡ್ ಮಾಡಿ. ಸೊ ಇದು ಯಾವುದೇ ಒಂದು ಮ್ಯಾಜಿಕ್ ಪೌಡರ್ ಅಲ್ಲ, ನಾವು ತೆಗೆದ ತಕ್ಷಣ ನಮಗೆ ಬಾಡಿ ಆ ರೀತಿ ಏನೂ ಬರಲ್ಲ. ಸೊ ಇದು ಜಸ್ಟ್ ಒಂದು ಸಪ್ಲಿಮೆಂಟ್ಸ್ ಅಷ್ಟೇ. ಕ್ರಿಯಾಟಿನ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಇನ್ ಡೀಟೇಲಾಗಿ ಹೇಳಿದ್ದೇನೆ. ಸೊ ಇನ್ನೂ ನಿಮಗೆ ಕ್ರಿಯಾಟಿನ್ ಬಗ್ಗೆ ಏನೋ ಡೌಟ್ ಇದ್ದರೆ ಕಮೆಂಟ್ ಡೌನ್ ಮಾಡಿ ಅಥವಾ ನಾನು ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ DM ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.